ಕರೆಗೆ ಹೋಗ್ಬಿಟ್ಟು ಬಂದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ಸಭೆಯ ಒಟ್ಟಾರೆ ಅಭಿಪ್ರಾಯ ಒಂದು ಬೇಡ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಿದ್ದಾರೆ. ಆದರೆ ರಾಜ್ಯದ ಹಿರಿಯ ಹೋರಾಟಗಾರರು ನಮ್ಮೆಲ್ಲರಿಗೂ ಮುಂಚೂಣಿಯಲ್ಲಿ ಕನ್ನಡದ ಚಳುವಳಿಯಲ್ಲಿ ಒಂದಷ್ಟು ಕನ್ನಡದ ಉಳಿವಿಗಾಗಿ ದಿಟ್ಟತನವನ್ನು ಪ್ರದರ್ಶನ ಮಾಡಿದಂಥ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರೋದು ಸರಿ. ಆದರೆ ಸಂಘಟನಾತ್ಮಕವಾಗಿ ಸಂಘಟನೆ ಮಾಡಬೇಕನ್ನೋಂಥ ದೃಷ್ಟಿಯಲ್ಲಿ ಅವರು ಎಲ್ಲೋ ಒಂದು ಕಡೆ ಮೈ ಮರ್ತಿದ್ದಾರೆ. ಇಲ್ಲ ಏಜಿನ ಪ್ರಭಾವ ಇರ್ಬೋದೋ, ಇಲ್ಲ ಅವರ ಅಕ್ಕಪಕ್ಕ ಇರೋವಂಥ ಜನರ ಪ್ರಭಾವ ಇರ್ಬೋದೋ. ಕಳೆದ 4-5 ದಿನಗಳಲ್ಲಿ ಮೈಸೂರು ನಗರಕ್ಕೆ ಅವರು ಆಗಮಿಸಿದ್ರು. ಆಗಲಾದರೂ ಮೈಸೂರು ನಗರದ ಚಳುವಳಿಗಾರರನ್ನ ಒಂದು ಕಡೆ ಕರೆದು ಅಭಿಪ್ರಾಯ ಸಂಗ್ರಹಣೆನೂ ಮಾಡ್ಬೋದಾಗಿತ್ತು. ಅಭಿಪ್ರಾಯ ಸಂಗ್ರಹಣೆ ಮಾಡಿ ಇಲ್ಲ ಮನವಿನಾದರೂ ಮಾಡಿ ಹೋರಾಟಕ್ಕೆ ಸಜ್ಜುಗೊಳಿಸ್ಬೋದಾಯಿತು. ಒಂದೇ ದಿವಸದಲ್ಲಿ ನಾವು ಹೋರಾಟಕ್ಕೆ ಸಜ್ಜುಗೊಳಿಸೋದು ಬರೀ ಬೀದಿಲಿ ಬಾವುಟ ಹಿಡಿದು ಹೋಗ್ಬೋದೋ ಹೊರತು ಸಂಘಟನಾತ್ಮಕವಾಗಿ ಎಲ್ಲ ಮೈಸೂರು ಬಂದ್ಗೆ ಅವಕಾಶ ವಿಫಲವಾಗುತ್ತೆ. ಜೊತೆಗೆ ಸಮಯಗಳು ಸಂದರ್ಭಗಳು ಈಗ ಅಷ್ಟು ಅನುಕೂಲಕರವಾಗೂ ಇಲ್ಲ. ಒಂದು ಕಡೆ ನಾಗರಿಕರಿಗೆ ನೀರು ಬರ್ತಾ ಇದೆ, ನೀರು ಬಿಡಿ ಅನ್ನೋಂಥ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲೂ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದಾರೆ, ಬರುವಂತ ನೀರನ್ನೆಲ್ಲ ತಡೆದಿಡಕ್ಕಾಗಲ್ಲ, ನೀರು ಬಿಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನ ಪ್ರತಿನಿಧಿಸುವಂತವರೇ ಈ ಮಾತುಗಳನ್ನ ಆಡಿದಾಗ ರಾಜ್ಯದ ಜನತೆ ನಾವು ಯಾವ ರೀತಿ ನಿಲುವುಗಳು ತಗೋಬೇಕು ಅನ್ನೋಂಥ ಗೊಂದಲ ನಮಗೂ ಇದೆ. ನಮ್ಮನ್ನ ಆಳೋದಕ್ಕೆ ಅವ್ರನ್ನ ನೇಮಿಸಿದ್ದೀವಿ, ಅವರೇ ನಾವು ಜವಾಬ್ದಾರಿ ಹೊರ್ತೀವಿ ಅನ್ನೋ ರೀತಿಯಲ್ಲಿ ಇವಾಗ ಮಾಧ್ಯಮಗಳ ಮೂಲಕ ಹೇಳಿಕೆ ಕೊಟ್ಟಿರುವಂಥದ್ದನ್ನ ನಾವು ನೀವೆಲ್ಲ ಗಮನಿಸಿದ್ದೀವಿ. ರಾಜ್ಯದ ಜನರ ಹಿತವನ್ನು ಕಾಪಾಡ್ತೀವಿ, ರಾಜ್ಯದ ರೈತರ ಹಿತವನ್ನು ಕಾಪಾಡ್ತೀವಿ ಅನ್ನೋಂಥ ಮಾಧ್ಯಮದ ಮೂಲಕ ನಾವು ನೋಡಿದ್ವಿ. ಹಾಗಿದ್ರೆ ನಾವು ಹೋರಾಟಗಾರರು ನಾಗರಿಕರು ಒಂದ್ ಕಡೆ ನಿದ್ದೆ ಮಾಡಬಹುದಾ ಅನ್ನೋಂಥ ಪ್ರಶ್ನೆ ನಮಗ್ ಕಾಡ್ತಾ ಇರುವಂತದ್ದು. ರಾಜ್ಯದ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳಿದ ಮೇಲೆ ರಾಜ್ಯದ ಜನರು ಹೋರಾಟಗಾರರು ಒಂದು ಕಡೆ ನಿದ್ರಿಸಿದ್ರು ಪರವಾಗಿಲ್ಲ, ರಾಜ್ಯದ ಹಿತವನ್ನ ಕಾಯ್ತಾರ ಅಂತ ಅನ್ನೋದಾದ್ರೂ ನೋಡ್ಬೇಕು ಅಂತ ಅನ್ನೋದಾದ್ರೆ ನಾವು ಒಂದು ಬಾರಿ ಆದ್ರೂ ಒಂದು ಸಾಂಕೇತಿಕವಾಗಿ ಒಂದು ಕಡೆ ಹಾಸಿಗೆ ದಿಂಬು ಹಾಸಿ ಮಲಗೋ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಪಾಠವನ್ನ ಹೇಳವ. ರಾಜ್ಯದ ಹಿತವನ್ನ ಯಾವ ರೀತಿ ಕಾಪಾಡ್ತೀರಿ, ಕಾಪಾಡಿ. ನಾಗರಿಕರು ಬೇಡ ನಿಮ್ಗೆ, ಸಾರ್ವಜನಿಕರು ಬೇಡ, ರೈತರು ಬೇಡ, ದಲಿತ ಸಂಘಟನೆಗಳು ಬೇಡ, ಕನ್ನಡದ ಸಂಘಟನೆಗಳು ಬೇಡ ಅನ್ನೋಂಥದ್ದನ್ನ ಒಂದು ಪಾಠವಾಗಿ ನಾಳೆ ವಿಡಂಬನಾತ್ಮಕವಾಗಿ ಒಂದು ಹಾಸಿಗೆ ದಿಂಬನ್ನ ಒದ್ದು ಸಾಂಕೇತಿಕವಾಗಿ 1 ಗಂಟೆಗಳ ಕಾಲ ಮಲಗುವಂತ ಕಾರ್ಯಕ್ರಮವನ್ನ ನಿರ್ಮಾಣ ಮಾಡಬಹುದಾ ಅಂತ ನಿಮ್ಮೆಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಆಗ್ಬೋದು ಅನ್ನೋದಾದ್ರೆ ಎಲ್ಲರೂ ಒಕ್ಕೂಟದಿಂದ ಆಗ್ಬೋದು ಅಂತ ಹೇಳಿದ್ರೆ ಒಂದು ಜಾಗ ನಿಗದಿ ಮಾಡೋಣ. ಜೊತೆಗೆ ಬಿಡದಿ ನಡೀತಾ ಇರುವಂತ ರೈತರ ಪರವಾಗಿ ಹೋರಾಟ, 2 ರಾಜಕೀಯ ಪಕ್ಷಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಆದ್ರೆ ಕಾವೇರಿ ವಿಚಾರ ಬಂದಾಗ ಮಾತ್ರ ಯಾಕೋ 2 ಪಕ್ಷಗಳು ಮೌನ ವಹಿಸಿದೆ. ಮೊದಲು ಕಾವೇರಿ ಉಳಿದ್ರೆ ತಾನೇ ರೈತರಿಗೆ ನೀರು ಹರಿದ್ರೆ ತಾನೇ ರೈತರ ಬೆಳೆಯಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ಈ 2 ಪಕ್ಷಗಳು ಸರಿಯಾದ ನಿಲುವನ್ನ ತಗೊಂಡು ರಾಜ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಅದೇ ರೀತಿ ಕರ್ನಾಟಕದ ರಾಜ್ಯಾದ್ಯಂತ ಅವರಿಬ್ಬರೂ ಪಕ್ಷದ ಮುಖಂಡರುಗಳು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕು. ಜೊತೆಗೆ ನಾಳೆ ದಿನ ಆ 2 ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಅನ್ನೋದಾದ್ರೆ
ಈ ರೈತರನ್ನ ಯಾವ ರೀತಿ ಕಾಪಾಡ್ತೀರಿ ಅಂತ ಅನ್ನೋಂಥ ನಿಟ್ಟಿನಲ್ಲಿ ನಾವು ಬೀದಿ ಬೀದಿಲಿಯೂ ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ಕೂಡ ಬಿಡದಿಯ ರೈತರ ಪರವಾಗಿ ಧ್ವನಿ ಎತ್ತುತ್ತೇವೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರದ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆನೆ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಕೈಗೊಂಡಿದ್ರು. ಆದ್ರೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಮೌನ ವಹಿಸಿರೋದು ಏತಕ್ಕೆ? ಕೇಂದ್ರ ಸರ್ಕಾರ ಈಗಾಗಲೇ ಸ್ವಯಂ ಘೋಷಣೆ ಮಾಡಿದೆ, ನಮ್ಮದೇ ಯಾವುದೇ ತಡೆ ಇಲ್ಲ, ಮೇಕೆದಾಟು ಯೋಜನೆಗೆ ನಮ್ಮ ಅನುಮತಿ ಏನು ಅವಶ್ಯಕತೆ ಇಲ್ಲ, ನೀವು ಮೇಕೆದಾಟು ನಿರ್ಮಾಣ ಮಾಡಬಹುದು ಅನ್ನೋಂಥ ವಾಗ್ದಾನವನ್ನ ಕೇಂದ್ರ ಸರ್ಕಾರ ನೀಡಿದ್ರು. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗದೆ ನಾಗರಿಕರನ್ನ ವಂಚಿಸುವಂತ ಕೆಲಸ ಬೇಡ, ಕೂಡ್ಲೆ ಸಬೂಬುಗಳನ್ನ ಹೇಳ್ದೆ ಮೇಕೆದಾಟು ನಿರ್ಮಾಣ ಆಗೋದಕ್ಕೆ ಗುದ್ದಲಿ ಪೂಜೆಗೆ ಮೊದಲನೇದಾಗಿ ಸರ್ಕಾರ ಕೈ ಹಾಕ್ಲಿ. ಆ ಮೂಲಕ ನಾಡಿನ ಜನತೆ ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಸಂದರ್ಭ ಬಂದ್ರೆ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ ಪ್ರತಿಯೊಂದು ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಪ್ರಗತಿಪರರು, ಚಿಂತಕರು, ಸಮಾಜ ಸೇವಕರು ನಿಮ್ಮೊಡನೆ ಒಟ್ಟಾಗಿ ನಿಲ್ಲುವಂತ ಕೆಲಸವೂ ಮಾಡ್ತೀವಿ. ಜೊತೆಗೆ ನಿಮ್ಮ ಎಲ್ಲ ಮೇಕೆದಾಟು ಯೋಜನೆಗೆ ಸಂಪೂರ್ಣವಾಗಿ ನಾಡಿನ ಜನತೆ ನಿಮ್ಮೊಂದಿಗಿದೆ ಅಂತ ಹೇಳೋ ಸಂದೇಶವನ್ನ ಈ ಮೂಲಕ ಸಾರೋಣ. ನನ್ನ ಹೆಸರು ಮೋಹನ್ ಕುಮಾರ್ ಗೌಡ, ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ. ನಿಮ್ಮ ಆಜ್ಞೆಯಂತೆ ನನ್ನ ನಡೆ. ಸಂಘ ಸಂಸ್ಥೆಯವರ ಒಟ್ಟಾರೆ ಅಭಿಪ್ರಾಯ, ನಾಳೆಯ ಬಂದನ್ನು ಕೈಬಿಟ್ಟು ರಾಜ್ಯ ಸರ್ಕಾರ ಏನು ಹೋರಾಟಗಾರರಲ್ಲಿ ಮನವಿ ಮಾಡಿದೆ, ಈ ನಾಡಿನ ಮಕ್ಕಳ ಹಿತವನ್ನು ಕಾಯ್ತೀವಿ, ರೈತರ ಹಿತವನ್ನು ಕಾಯ್ತೀವಿ ಅನ್ನೋಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಈ ಬಾರಿ ಕನ್ನಡ ಹೋರಾಟಗಾರರು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಒಂದು ಕಡೆ ಹಾಸಿಗೆ ತುಂಬು ಹಾಕಿ ಮಲಗುವಂಥ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಆ ಮೂಲಕ ರಾಜ್ಯ ಸರ್ಕಾರ ಯಾವ ರೀತಿ ರೈತರ ಹಿತವನ್ನು ಕಾಯುತ್ತೆ, ಜನರ ಹಿತವನ್ನು ಕಾಯುತ್ತೆ, ಈ ನಾಡಿನ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋಂಥದ್ದನ್ನು ಒಂದು ಎಚ್ಚರಿಕೆಯ ಗಂಟೆಯಾಗಿ ಕಾಯೋ ಮೂಲಕ ಎಲ್ಲ ಚಳುವಳಿಗಾರರು ಕಾವಲಾಗಿ ಮತ್ತು ಅತಿ ಶೀಘ್ರವಾಗಿ ಮೇಕೆದಾಟು ಯೋಜನೆಗೆ ರಾಜ್ಯ ಸರ್ಕಾರ ಗುದ್ದಲಿ ಪೂಜೆ ನೆರವೇರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಏನು ಅಧಿಕಾರಕ್ಕೆ ಏರೋಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಈಗಿನ ಸರ್ಕಾರದ ಪ್ರತಿನಿಧಿಗಳು ಅಂದು ಮೇಕೆದಾಟು ಯೋಜನೆಗಾಗಿ ಕಾಲ್ನಡಿಗೆ ಕಾರ್ಯಕ್ರಮ ಜಾಥವನ್ನು ಮಾಡಿತ್ತೋ, ಈಗ ಕೇಂದ್ರ ಸರ್ಕಾರ ಯಾವುದೇ ಅನುಮತಿ ಬೇಕಾಗಿಲ್ಲ, ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ಹೊಣೆ ನಿರ್ಮಾಣ ಮಾಡ್ಕೋಬೋದು ಅನ್ನೋಂಥ ಮಾತು ಅಭಿಪ್ರಾಯಗಳನ್ನ ಕೊಟ್ಟಿರೋಲಾಗಿ ಯಾಕೆ ಮೀಸ ಎಣಿಸ್ತಾ ಇದ್ರಿ ಗುದ್ದಲಿ ಪೂಜೆ ನೆರವೇರಿಸೋಕ್ಕೆ? ಕೂಡಲೇ ರಾಜ್ಯ ಸರ್ಕಾರ ಒಂದು ನಿಲುವನ್ನು ತಗೊಂಡು ಮೇಕೆದಾಟು ಯೋಜನೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅಂಥ ಸಂದರ್ಭ ಬಂದಾಗ ನಾಡಿನ ಜನ, ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯ ಸರ್ಕಾರದ ಪರವಾಗಿ ನಿಲ್ಲುತ್ತೀವಿ ಅಂತ ಹೇಳಿ ಇವತ್ತಿನ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ನಾಳಿನ ಬಂದ್ಗೆ ಏನಾದರೂ ಬೆಂಬಲ ಇದೆ? ಬಂದಿನ ಬದಲಾಗಿ ರಾಜ್ಯ ಸರ್ಕಾರ ಈಗೇನು ನಮ್ಮನ್ನ ಜನರನ್ನು ಕಾಯ್ತೀವಿ, ರೈತರನ್ನು ಕಾಯ್ತೀವಿ ಅನ್ನೋಂಥ ಮಾತು ಹೇಳಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರವೇ ಎಲ್ಲವೂ ಮಾಡ್ತೀನಿ ಅಂದಮೇಲೆ ನಾವು ಚಳುವಳಿಗಾರರು ನೆಮ್ಮದಿಯಾಗಿ 1 ಅವರ್ಗಳ ಕಾಲ ನಿದ್ದೆ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಒಂದು ಹೊಸ ಸಂದೇಶವನ್ನು ರಾಜ್ಯದ ಮೈಸೂರು ನಗರ ಜಿಲ್ಲೆಯ ಮುಖಾಂತರ ಒಂದು ಹೊಸ ಸಂದೇಶವನ್ನು ಚಳುವಳಿಗಾರರು ಕಳಿಸ್ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಷ್ಟು ವರ್ಷಗಳ 35 ವರ್ಷಗಳ ನಿರಂತರವಾಗಿ ಚಳುವಳಿಗಾರರು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಎಸ್.ಎಂ. ಕೃಷ್ಣವ್ರ ಕಾಲದಿಂದಲೂ ಹೇಳ್ತಾನೆ ಇದೆ, ಕನ್ನಡ ಚಳುವಳಿಗಾರರ ಮೇಲೆ ಮೊಕದ್ದಮೆಗಳನ್ನ ವಾಪಸ್ ಬಂದಿದ್ದೀವಿ ಅಂತ. ನಾನು ಕೂಡ ಎಸ್.ಎಂ. ಕೃಷ್ಣವ್ರ ಕಾಲದಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಮುಖಪುಟಗಳಲ್ಲಿ ಕನ್ನಡ ಚಳುವಳಿಗಾರರ ಮೇಲೆ ಮೊಕದ್ದಮೆಗಳನ್ನ ಹಿಂಪಡೆದು ಮಾತ್ರ ನ್ಯಾಯಾಲಯಕ್ಕೆ ಇಂದೂ ಕೂಡ
ಚಳುವಳಿಗಾರರು ತಿರುಗ್ತಾ ಇದ್ದಾರೆ. ಇವತ್ತು 224 ಶಾಸಕರಾಗ್ಲಿ MLCಗಳಾಗ್ಲಿ ಇಲ್ಲ ವಿಧಾನಸಭಾ ಸದಸ್ಯರುಗಳಾಗ್ಲಿ ಇಲ್ಲ ರಾಜ್ಯಸಭಾ ಸದಸ್ಯರಾಗ್ಲಿ ಇಲ್ಲ ಲೋಕಸಭಾ ಸದಸ್ಯರಾಗ್ಲಿ ಇರ್ಬೋದು ಅವ್ರಗಳ ಮೊಕದ್ದಮೆಗಳು. ಅವರ ವೈಯಕ್ತಿಕವಾಗಿ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೋ ಇನ್ಯಾವುದಕ್ಕೋ ಕೇಸ್ಗಳು ಮೊಕದ್ದಮೆಗಳನ್ನ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ, ಜಾಮೀನಿನ ಮೇಲೆ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ. ಆದರೆ ಒಂದು ನಾಗರಿಕರ ಪರವಾಗಲಿ ಇಲ್ಲ ಸಾರ್ವಜನಿಕರಿಗೆ ಬೇಕಾದಂಥ ಸವಲತ್ತಿಗಾಗಲಿ ಈ ನಾಡಿನ ವಿಚಾರ ಬಂದಂಥ ಸಂದರ್ಭದಲ್ಲಾಗಲಿ ಯಾರು ಇದು ಒಂದು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡಿದ್ದಂತಹ ಸಂದರ್ಭದಲ್ಲೇ ದಂಡವನ್ನು ಪಾವತಿಸಿ ನ್ಯಾಯಾಲಯಕ್ಕೆ ಅಲಿಯದೆ ಎಸ್ಕೇಪ್ ಆಗುವಂಥ ಉದಾಹರಣೆಗಳು ಈ ಮೈಸೂರು ನಗರದಲ್ಲೂ ಅನೇಕ ರಾಜಕಾರಣಿಗಳನ್ನ ಕಂಡಿದ್ದೀನಿ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳನ್ನು ಕಂಡಿದ್ದೀನಿ. ಒಂದಷ್ಟು ದಂಡ ವಿಧಿಸಿದ್ದನ್ನ ಕಟ್ಟು ಹೊರಬಂದಿರುವಂಥ ನಾಯಕರುಗಳನ್ನ ನೋಡಿದ್ದೀನಿ ಹೊರತು ನಿಜವಾಗ್ಲೂ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯಕ್ಕೆ ಅಲದಾಟ ಮಾಡಿದಿರುವಂಥ ರಾಜಕಾರಣಿಗಳನ್ನ ನಾನು ನೋಡಿರಲಿಲ್ಲ. ಮೋಹನ್ ಕುಮಾರ್ ಕೂಡ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷರು.